my first time, so you understand the how can this struggle to making this. ಇವ್ರ ತಾಯಿ ಹೆಸರು ಮಲ್ಲವ್ವ, ಇಕ್ಕಿ ಕಲ್ಲವ್ವ. ಪಂಚಮಿ ಬರೋದು ಅದಕ್ಕೆ ಇದನ್ನ ತಿನ್ನಕ್ಕೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಹೊಸದಾಗಿರೋ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಮನೆಯಲ್ಲಿ ಇವತ್ತು ನಾವು ಹೋಳಿಗೆಯನ್ನ ಮಾಡಾಕತ್ತೀವಿ. ಏನಂದ್ರೆ ಎಲ್ಲರೂ ಪಂಚಮಿಯಾಗಿ ಮಾಡ್ತಾರ, ನಾವು ಪಂಚಮಿ ಮಾಡಕ್ ಹೋಗಲ್ಲ. ನಾವು ಇವತ್ತು ಹೋಳಿಗೆ ಮಾಡಾಕತ್ತೀವಿ. ಬಂದ್ ನೋಡೋಣ ನಮ್ಮ ಅಜ್ಜಿ ಹೋಳಿಗೆ ಮಾಡ್ತಾರ ಹೆಂಗಂತ ಹೇಳಿ. ಅವ್ರ ಬಾಯಿಂದ ಕೇಳಿ ಏನೇನ್ ಹಾಕ್ತಾರ. ಹಾ ಅಮ್ಮ ಅಮ್ಮ ಹೋಳಿಗೆ ಒಳಗೆ ಅಮ್ಮ ಹೋಳಿಗೆ ಒಳಗೆ ಏನೇನ್ ಹಾಕ್ತೀರಿ? ಏನ್ ಹಾಕ್ಬೇಕು? ಶುಂಠಿ ಹಾಕ್ತೀವಿ, ಬೆಲ್ಲ ಹಾಕ್ತೀವಿ. ಹೋಳಿಗೆ ಎಲ್ಲ ಗಾಯಿಸಿದು ಏನಂತ ಕಡಿಮೆ ಕರ್ಚಿಕಾಯಿ. ನಾವು ಕರ್ಚಿಕಾಯಿ ಮಾಡಾಕತ್ತೀವಿ. ನಮ್ಮಮ್ಮ ನಿಮಗೆಲ್ಲ ರೆಸಿಪಿ ಹೇಳ್ಕೊಡ್ತಾಳ, ಕೇಳ್ಬರ್ರಿ. ಹಾ ಏನೇನ್ ಹಾಕ್ತೀರಿ? ಶುಂಠಿ ಹಾಕ್ತೀರಿ, ಬೆಲ್ಲ ಹಾಕ್ತೀರಿ, ಮತ್ತ ಬಡೆ ಸೊಂಪು ಹಾಕ್ತೀರಿ, ಏಲಕ್ಕಿ ಹಾಕ್ತೀರಿ, ಮತ್ತ ಕಾಳದ ಎಂತಾದ ಕಾಳು ಹಾಕ್ತಿಲ್ಲ, ಕಡ್ಲಿ ಕಾಳು ಹಾಕಿ ಅದನ್ನ ಫಸ್ಟ್ ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಆಮೇಲೆ ಅದನ್ನ ಸ್ವಲ್ಪ ಬೆಲ್ಲ ಹಾಕಿ ಅದನ್ನ ಮಿಕ್ಸ್ ಮಾಡಿ ರುಬ್ಬಿ ಅಲ್ಲಿ ಇಡ್ಬೇಕು. ಅದನ್ನ ಅಲ್ಲಿ ಇಟ್ಟಾರ ನೋಡಿ, ಆ ರೀತಿ ಇಡ್ಬೇಕು ಅದನ್ನ. ಹಾ ಈ ರೀತಿ ನಾವು ನಮ್ಮ ಹಳ್ಳಿ ಸಂಪ್ರದಾಯ ಈ ರೀತಿ ಮಾಡ್ತೀವಿ. ಎಲ್ಲರೂ ಯೂಸುವಾಗಿ ಎಲ್ಲರೂ ಪಂಚಮಿ ಮಾಡಿದ್ರೆ ನಾವು ಇಲ್ಲೇ ಮಾಡಿ ತಿಂತೀವಿ. ಏನಂದ್ರೆ ಆ ಡಬ್ರಿಯಿಂದ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಅದನ್ನ ಹಿಂಡಿ ಅಲ್ಲ ನೋ ಕಾಮೆಂಟ್ಸ್ ಇಲ್ಲ ಸರ್. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಆ ಬೊಗಣೆಯಿಂದ ಆ ಬ್ಯಾಳಿನ ತೆಗದ ಇಲ್ಲಿ ಹಾಕೊಂಡು ಇದನ್ನ ರುಬ್ಬೇಕು. ಚೆನ್ನಾಗಿ ರುಬ್ಬಿ ಅದು ಒಂಥರ ಹುಣ್ಗ ಆದಂಗ ಆಗ್ಬೇಕು. ಆಮೇಲೆ ಅದನ್ನ ಇದು ಆಟ ಇತ್ತು ಮೇದಾ ಹಿಟ್ಟು, ಈ ಮೇದಾ ಹಿಟ್ಟೊಳಗೆ ಮಿಕ್ಸ್ ಮಾಡಿ ಮೇದಾ ಹಿಟ್ಟೊಳಗೆ ಮಿಕ್ಸ್ ಮಾಡಂಗಿಲ್ಲ. ಅದನ್ನ ಫಸ್ಟ್ ಚಪಾತಿ ತರ ಮಾಡ್ಕೊಂಡು ಅದನ್ನ ಹುಣ್ಗಾಯಿನ ಹಾಕಿ ಎಲ್ಲ ವಿಡಿಯೋದಾಗ ತೋರಿಸ್ತೀನಿ. ಪ್ರೊಸೆಸಿಂಗ್ ಹೇಳಕ್ ಬರೋತಿಲ್ಲ, ಪ್ರೊಸೆಸಿಂಗ್ ಎಲ್ಲ ತೋರಿಸ್ತೀನಿ. ಈಗ ಇದನ್ನ ಹಿಡ್ಕೊಂಡ್ಬಿಡೋಣ. ಹುಣ್ಗ ರುಬ್ಕೊಂಡ ಈ ರೀತಿ ಆಗಿದ್ದು. ಹುಣ್ಗ ರುಬ್ಬಿದ ಮೇಲೆ ನಮ್ಮ ಅಜ್ಜಿ ಚಪಾತಿ ಮಾಡಿ ಕೊಡ್ತಾಳ. ಮಿನಿ ಚಪಾತಿನ ಏನ್ ಮಾಡ್ತೀವಿ ಗೊತ್ತಾ? ಈ ಹುಣ್ಗಾನ ಒಳಗ್ ಹಾಕಿ ಅದನ್ನ 4 ಕಡೆಯಿಂದ ಈ ಹುಣ್ಗ ಇದೆಯಲ್ಲ, ಈ ಹುಣ್ಗ ನೋಡಿ, ಇದು ಹುಣ್ಗ ನನ್ನ ಅಕ್ಕಲ್ಲಿ ಇದು ಹುಣ್ಗ ಇದೆಯಲ್ಲ, ಈ ಹುಣ್ಗನ ಇಲ್ಲಿಟ್ಟು ನಡುವಿಟ್ಟು ಆಯ್ತು. ಆಮೇಲೆ ಈ ಹುಣ್ಗ ಇದೆಯಲ್ಲ, ಇದೆಲ್ಲ ಈ ಹುಣ್ಗನ ಇಲ್ಲಿ ನಡು ಇಟ್ಟ ಇದನ್ನ 4 ಸೈಡಿಂದ ನೀರ್ ಹಚ್ಕೊಂಡ 4 ಕಡೆಯಿಂದ ಸೈಡ್ ಆಗಿ ಹಿಂಗ್ ಹಚ್ಕೊಂಡೆ ಈ ರೀತಿ ಹಚ್ಚಿ ಆಮೇಲೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಬೇಕು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ. ಈ ರೀತಿ ಫೋಲ್ಡ್ ಮಾಡ್ಬೇಕು. ಈ ರೀತಿ ಫೋಲ್ಡ್ ಮಾಡಿ ಇದನ್ನ ನಡು ಪ್ರೆಸ್ ಮಾಡಕ್ ಹೋಗ್ಬಾರ್ದು ಜಾಸ್ತಿ, ಇಷ್ಟೇ ನಡು ಪ್ರೆಸ್ ಮಾಡಿ. ಹಾ ಅಂದ್ರೆ ಎಣ್ಣೆ ಇದೆಲ್ಲ ಅದು ಕರ್ಗುವಾಗ ಎಣ್ಣೆ ಒಳಗೆ ಹೋಗ್ಬಾರ್ದು, ಆ ರೀತಿ. ದಿಸ್ ಇಸ್ ದ ಮೈ ಫಸ್ಟ್ ಟೈಮ್, ಸೊ ಯು ಅಂಡರ್ಸ್ಟ್ಯಾಂಡ್ ದ ಹೌ ಕ್ಯಾನ್ ದಿಸ್ ಸ್ಟ್ರಗಲ್ ಟು ಮೇಕಿಂಗ್ ದಿಸ್, ಯು ನೋ. ನಮ್ಮ ಅಜ್ಜಿ ಮಾಡಿದ್ದು ಇವು ಹುಣ್ಗ, ಇವ್ ಕಡಬ. ನಾ ಮಾಡಿದ್ದು ಇವು. ನಮ್ಮ ಅಜ್ಜಿದು ಎಷ್ಟು ತಾಜಾ ಇದೆ ನೋಡ್ರಿ. ನಾ ಮಾಡಿ ತೋರಿಸ್ತೀನಿ ಬರ್ರಿ. ನಾ ಮಾಡಿದ್ದು ಎಷ್ಟು ಇದು ನೈಸ್ ಆಗಿದೆ, ಸ್ವಲ್ಪ ಹಿಂದೆ ಮುಂದಾಗಿದೆ ಅಷ್ಟೇ. ಇದು ನಮ್ದು ಹೆಲ್ದಿ ಸೈಡ್ ಫುಡ್ಗಳು. ಇದನ್ನ ತಿಂತಾ ಇರ್ಬೇಕು ನಾವು, ವರ್ಷಕ್ಕೊಮ್ಮೆನಾರು ಮಾಡಿ ತಿಂತಾ ಇರ್ಬೇಕು. ನಾಗರ ಪಂಚಮಿ ಬರೋದು ಅದಕ್ಕೆ ಇದನ್ನ ತಿನ್ನಕ್ಕೆ. ಮುದುಕಿ ಮುದುಕಿ ಮಜಾ ಆಯಾ ಹೇಳಿ ಮುತ್ತಿಗೆಯಲ್ಲೇ ನೋಡಿ. ಯಾವಾಗಿಂದ ಕಲ್ತಿರಿ ಇದನ್ನ ಮಾಡೋದು ನೀವು? ಮಜ್ಜ ಸತ್ತ
ಅಲ್ರಿ ಮತ್ತೆ ನಿಮಗೆ ಯಾರು ಕಲ್ಚಾರ ಇದನ್ನ ಮಾಡೋದು? ನಮ್ಮ ತಾಯಾರ ಕಲ್ಸಿರ್ತು. ನಿಮ್ ತಾಯಾರ ಕಲ್ಚಾರೇನ್ರಿ ಮಾಡೋದ? ಇದನ್ನ ಏನೇನ್ ಹಾಕಿ ಮಾಡಿರ್ತೀರಿ? ಇದು ಭಾಳ ಸ್ವೀಟ್ ಹತ್ತಾಗ್ತೈತಿ ತಿನ್ನಾಕ. ಬೆಲ್ಲ ಹಾಕಿದ್ರೆ ಸ್ವೀಟ್ ಆಕೈತಿ ನಡೀತಮ್ಮ. ನಮ್ಮ ತಮ್ಮ ಯಾವ ರೀತಿಯಾಗಿ ಸಣ್ಣ ಸಣ್ಣ ಬಾಲ್ಗಳನ್ನ ಮಾಡಿ ಇಡಾವ್ತಾನ. ಈ ರೀತಿ ಬಾಲ್ ಮಾಡ್ಕೊಂಡ ಆಮೇಲೆ ಆ ರೀತಿ ಬಾಲ್ ಮಾಡ್ಕೊಂಡ ಆಮೇಲೆ ಇದನ್ನ ಚಪಾತಿ ಟೈಪ್ ಮಾಡಿ ಈ ರೀತಿ ಚಪಾತಿ ಟೈಪ್ ಮಾಡಿ ಆಮೇಲೆ ಇದನ್ನ ಹಿಂದ ನಡು ಇಟ್ಟು ಈ ಬಳ್ಳಿ ತಗೊಂಡು ಈ ಬಳ್ಳಿ ಹೊಲಸಾಗಿಲ್ಲ ಮತ್ತು ಹೊಲಸಾಗಿತ್ತು ಅಂತ ತಿಳ್ಕೊಂಡ್ರಿ. ಮತ್ತೆ ಬಳ್ಳಿ ತಗೊಂಡು ಚೆನ್ನಾಗಿ ಫಿನಾಲ್ ಹಾಕಿ ತೊಳ್ದೀನಿ. ಇದನ್ನು ಹಿಂಗೆ ಈ ರೀತಿ ಸೆಂಟ್ರೊಳಗೆ ಇಟ್ಟು ನಾಲ್ಕು ಸೈಡ್ ಹಿಂಗೆ ಹಚ್ಕೊಂಡು ನಾಲ್ಕು ಸೈಡ್ನಾಗ ಈ ರೀತಿ ಮಾಡ್ಕೊಂಡು ಈ ರೀತಿ ಆತ. ನಮ್ಮ ಭಾಷೆಯಲ್ಲಿ ಕಡಬ್ ಅಂತೀವಿ, ನಿಮ್ಮ ಭಾಷೆಯಲ್ಲಿ ಖರ್ಚಿನಕಾಯಿ तो ಈಗ ಹಾರಲ್ಲ ಸರ್, ಟೋಪ್ರು ಹಾರ ಸರ್. ಪೀಚಿ ಈಗ ಬ್ಯಾಳಿ ಹಾಕಿದ ಕಡಬ. ಇವ್ರ ತಾಯಿ ಹೆಸರು ಮಲ್ಲವ್ವ, ಈಕಿ ಕಲ್ಲವ್ವ. ಇವ್ರಪ್ಪ ಮಲ್ಲೇಶಪ್ಪ. ನಗ್ನಗ್ತಾ ಇರ್ಬೇಕು ಜೀವನದಾಗ ಎಲ್ಲ ನಗ್ನಗ್ತಾ ಇರ್ರಿ. ಯಾಕಂದ್ರ ಜೀವನ ಒಮ್ಮೆ ಬರೋದ, ಒಮ್ಮೆನ ಹೋಗೋದ. ಸೀರಿಯಸ್ ಹಾಸ್ತೆ ಪಾಸ್ತೆ ಸೇರೇನು ಹೋಗರಾಣಿ ಎಲ್ಲ ಇರ್ಬೇಕ. ನಮ್ಮಜ್ಜಿ ಬಂಗಾರಂಗ ಮನುಷ್ಯಳ ನಮ್ಮಜ್ಜಿ ಬಂಗಾರಂಗ ಹುಡುಗಿ. ಆಯ್ತು, ಆಮೇಲೆ ನಮ್ಮಜ್ಜಿ ಬಂಗಾರಂಗ ಮುದುಕಿ. ಏನ್ ಮಾಡಕ್ ಬರಲ್ಲ, ಮುದುಕಿ ಆಗ್ಬಿಟ್ಟಾಳ ಅಕ್ಕಿ. ಅವ್ರ ಕಾಲದೊಳಗ ಗಾಂಧಿ ತಾತ ಇದ್ದ ಅಂತ. ಏನಾಯ್ತು, ಗಾಂಧಿ ತಾತ ಜೊತೆ ಹೋಗಿ ಹೋರಾಟ ಮಾಡಾಳ ನಮ್ಮಜ್ಜಿ. ಒಬ್ಬ ಹುಚ್ಚ. ಈಗ ಕ್ಯಾಮ್ರಾಮ್ಯಾನ್ ಮಾತ್ರ ಬೆಂಕಿ ಇದಾನೆ. ಕ್ಯಾಮ್ರಾಮ್ಯಾನ್ ಫುಲ್ ವೈಟ್ ಅರ್ಬಿ. ತೋರ್ಸ್ಕೊಳೋ ನಿನ್ ಮಗ ತೋರ್ಸ್ಕೊಳೋ ಬೇಡಪ್ಪ. ನಿಮಗ್ ಕ್ಯಾಮ್ರಾಮ್ಯಾನ್ ಮಗ ಬೇಕಂದ್ರ ನಂದು ಈಗ ಲೇಟೆಸ್ಟ್ ಒಂದು ವಿಡಿಯೋ ಬಂದೈತಿ, ಪುಷಪ್ ಚಾಲೆಂಜ್. ಆ ಚಾಲೆಂಜ್ ನೋಡ್ರಿ. 2 ಪುಷಪ್ ಹೊಡೆದ ಯಪ್ಪ ಸಾಂಗಾತವ ಬಾರೆ ಅಂದವ ಇವನ ಕ್ಯಾಮ್ರಾಮ್ಯಾನ್. ಈಗ ಇಷ್ಟೆಲ್ಲ ಮಾಡಿ ಈ ರೀತಿ ನಾವು ಈಗ ಲೈನ್ ಮಲಗಿಸ್ಬಿಟ್ಟಿವಿ. ಈ ರೀತಿ ನಾವು ಲೈನ್ ಇಟ್ಕೊಂಡು ಮಲಗಸ್ ಮೇಲೆ ಇದನ್ನ ಈ ರೀತಿಯಾಗಿ ಮಲಸ್ಕೊಂಡ ಆಮೇಲೆ ಇದನ್ನ ಎಣ್ಣೆಗೆ ಹಾಕಿ ಕರಿಬೇಕ. ಕರದ ಮೇಲೆ ಇದನ್ನ ತಿನ್ನಾಕ ಲಾಯಕ್ ಆಗಿರ್ತಾವ, ಅವಾಗ ತಿನ್ಬೇಕ. ಕರದ ಮೇಲೆ ಮಾಡೋಣ. ಕೊನೆಯದಾಗಿ ಅಂತ ನಾವು ಇದನ್ನ हाथ भी गाना माई से चीनी कितना को घाल तो पोना चीनी कितना को घाल ರೀ. ಇಷ್ಟ ಮಾಡಿ ಆಮೇಲೆ ಇವು ತಿನ್ನಕ ಲಾಯಕ್ ಆಗಿರ್ತಾವ. ಎಲ್ಲ ಕರೆದ ಮೇಲೆ ತಿನ್ಕೊಂಡು ಆರಾಮ್ ಇರೋದು. ಜೈ ಹಿಂದ್. ಇದೇ ತರದ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತೆ ಅಪ್ಡೇಟ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು.